ಈ ಬರೀಕಿದ್ದವರಿಗೆ ದಪ್ಪ ಆಗೋ ಚಿಂತೆ, ದಪ್ಪಾದವರಿಗೆ ಯಾಕಪ್ಪ ನಾ ದಪ್ಪ ಆಗಿವು ಬರೀಕಾದ್ರೆ ಸಾಕು ಅನ್ನೋ ಚಿಂತೆ. ಈ ಬರೀಕಿದ್ದವರಿಗೆ ದಪ್ಪ ಆದವ್ರ ಪರಿಸ್ಥಿತಿ ಒಂದ್ಸಲ ಗೊತ್ತಾದ್ರೆ ಜೀವಮಾನದಲ್ಲ ದಪ್ಪ ಆಗೋ ಯೋಚನೆ ಸುಧಾ ಮಾಡುದಿಲ್ಲ ಅವರು. ಯಾಕೆ ದಪ್ಪ ಇದ್ದವರಿಗೆ ಕೂತ್ರೆ ಹೇಳುಕಾಗುದಿಲ್ಲ, ಎದ್ರೆ ಕುಳುಕಾಗುದಿಲ್ಲ. ಅದ್ರಲ್ಲೂ ಇಟ್ಟೆ ತಿಂದ್ರು ಆ ದಪ್ಪನೇ ಇರ್ತಿರೋರು, ಇಟ್ಟು ತಿಂದ್ರು ದಪ್ಪನೇ ಇರ್ತಿರೋ. 4 ಜನರ ಮಧ್ಯದಲ್ಲಿ ಓಡಾಡಿದ್ರು ನೋಡೋ ಆನಿ ಬಂತು, ನೋಡೋ ಹಂದಿ ಬಂತು ಅಂತೀರ. ಮತ್ತೆ ಅವ್ರಿಗೆ ಹೀಯಾಳಿಸ್ತಿರೋ, ಹೀಯಾಳಿಸ್ಲೆ ಸಾಯ್ಲೆ ಬಿಡ್ರಿ. ಸಂಡಾಸಿ ಕುತ್ತವಾಗ ಹೇಳುಕಾಗುದಿಲ್ಲ ಅವ್ರಿಗೆ. 2-3 ನಿಮಿಷ ಸಂಡಾಸ್ ಮಾಡಿದ್ರೆ 15 ನಿಮಿಷ ಬೇಕಾಗ್ತಿದ್ರು. ಇಂತ ಕಷ್ಟ ಪಡ್ತಿರೋರು. ದೊಡ್ಡಪ್ಪನ ಒಬ್ಬ ದಪ್ಪ ಇವ ಸಂಡಾಸಿ ಕೂತಾದ್ಮೇಲೆ ಮತ್ತೆ ಹೇಳುಕಾಗ್ಬೇಡ ಅವ್ನ್ ಪಾಪ, ಯಾರು ಹೋಗುವ ಅಲ್ಲೇ. ಅದಕ್ಕೆ ಅವ್ನ ಹಗ್ಗ ಕೊಟ್ಕೊಟ್ಟೆ, ಹಗ್ಗ ಎಳ್ಕಂಡ್ ನಿಂತ್ಕೊಂಡ್ ಕಡೆ ಬತ್ತಿ ಅವ. ಎಲ್ಲ ಕಟ್ಕೊ ಹಂಗ್ ಕಟ್ಟುಕಾಗುದಿಲ್ಲ. ಬರೀಕಿದ್ದವ್ರು ಆರಾಮ್ ಇರ್ತೀರಿ, ನೀವು ಗುಡುಗುಡು ಓಡಾಡ್ತೀರಿ, ಗುಡುಗುಡು ಮನಗ್ತೀರಿ, ಹೇಳ್ತೀರಿ, ಕುಳ್ತೀರಿ ಚಂದ. ಆ ದಪ್ಪಿದವ್ರ ಪರಿಸ್ಥಿತಿ ಹಂಗಲ್ಲ, ಅದು ಅವ್ರಿಗೆ ಗೊತ್ತು. ಯಾರತ್ರ ಹೇಳ್ಕೊಳ್ಳುದಿಲ್ಲ ಅವರು. ಹೇಳ್ಕೊಳಿದ್ರೆ ಮರ್ಯಾದೆ ಹೊತ್ತಿದಂದೆ. ನಾ ಮರ್ಯಾದೆ ತೆಗ್ದೆ ಅನ್ಕ ಬೇಜಾರ್ ಮಾಡ್ಬೇಡ್ರಿ ದಪ್ಪಿದ್ದವ್ರು.